ಫಾರ್ಮೇಶನ್ಸ್ಗಳನ್ನು ನಾವು ನೋಡಬಹುದು. ಆಕಾಶದಲ್ಲಿ ಬೆಳಕಿನ ಚಿತ್ತಾರ ಅಂದ್ರೆ ಇದೆ. ಆ ಬೆಳಕಿನ ಚಿತ್ತಾರ ಯಾವ ಚಿತ್ತಾರ? ಹಂಪಿಯ ಎಲ್ಲ ವೈಭವ ಸಾರುವ ಚಿತ್ತಾರಗಳು ಇದರಲ್ಲಿ ಅಡಕವಾಗಿದೆ. ಹಂಪಿಯ ಈ ಒಂದು ಸಾಂಸ್ಕೃತಿಕ ಹಿರಿಮೆಗೆ ಇದು ಲಾಂಛನ. ವಿಶ್ವವಿಖ್ಯಾತ ಹಂಪಿ ಉತ್ಸವ ಲಾಂಛನ ನಿಮ್ಮ ಮುಂದೆ ಡ್ರೋನ್ ಮೂಲಕ. ಆಧುನಿಕತೆಯ ಸ್ಪರ್ಶ ಇದೀಗ ಹಂಪಿ ಉತ್ಸವಕ್ಕೆ ಆಗಿದೆ. ನೋಡೋದಕ್ಕೆ ನಿಜಕ್ಕೂ ಎರಡು ಕಣ್ಣು ಸಾಲದು. ಇಡೀ ದೇಶಕ್ಕೆ ಮಾದರಿಯಾದಂತಹ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳು. ಗ್ಯಾರಂಟಿ ಯೋಜನೆ ಇಡೀ ದೇಶದಲ್ಲೇನೆ ಪ್ರಖ್ಯಾತಿ. ಕರ್ನಾಟಕದ ಕನ್ನಡಿಗರ ಹಸಿವು ನೀಗಿಸಿದಂತಹ ಅನ್ನಭಾಗ್ಯ ಯೋಜನೆ, ಶಕ್ತಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಹಾಗೆಯೇ ಅನೇಕ ಈ 5 ಗ್ಯಾರಂಟಿಗಳು ಅನೇಕ ಕುಟುಂಬಗಳನ್ನ ಸಾಕಿದೆ. ಇವತ್ತಿಗೂ ಕೂಡ ಕರ್ನಾಟಕದ ಜನತೆ ಚಿರಋಣಿ ಕರ್ನಾಟಕದ ಕಾಂಗ್ರೆಸ್ ನೇತೃತ್ವದ ಸರ್ಕಾರಕ್ಕೆ. ಬಂಧುಗಳೇ, ಹಂಪಿಯ ವಿಶೇಷತೆ ಇದು. ಆ ದೇವನಿಗೆ ನಮಿಸುವಂತಹ ಸಮಯ. ಆ ದೇವರು ಯಾರು? ಹಂಪಿಯ. ಎಸ್, ನೀವೇ ಜೋರಾಗಿ ಹೇಳಿ ಆ ದೇವರ ಹೆಸರನ್ನ. ಇದು ನೋಡಿ, ವಿರೂಪಾಕ್ಷ ದೇವಾಲಯ. ವಿರೂಪಾಕ್ಷ ದೇವಾಲಯ ಅಂದ್ರೆ ದೇಶ ವಿದೇಶಿಗರಿಗೂ ಕೂಡ ಒಂದು ಕಣ್ಮನ ತುಂಬಿಕೊಳ್ತಾರೆ, ದರ್ಶನವನ್ನ ಪಡೆದುಕೊಂಡು ಹೋಗ್ತಾರೆ. ಇವತ್ತಿಗೂ ಕೂಡ ಅದೇ ಭಕ್ತರು ಈ ವಿರೂಪಾಕ್ಷ ದೇವಾಲಯದ ಬೀದಿಗಳಲ್ಲೇನೆ ಸಾಲು ಸಾಲಾಗಿ ಸೇರಿನಲ್ಲಿ ಬಂಗಾರವನ್ನು ಅಳಿತಾ ಇದ್ರು. ಹಾಗೇನೆ ಸಾಲು ಮಂಟಪ ನಿಮ್ಮ ಮುಂದೆ. ಹಾಗೆಯೇ ಇಡೀ ವಿಶ್ವದ ಗಮನವನ್ನ ಸೆಳೆದಂತದ್ದು ಯುನೆಸ್ಕೋ ಅವರ ಅಧಿಕಾರಿಗಳನ್ನ ನಿಬ್ಬೆರಗಾಗಿಸಿದ್ದು ಈ ಒಂದು ಅದ್ಭುತವಾದ ಚಾರಿಯಟ್ ಅಂತ ಅವರು ಕರೆದ್ರು. ಆದರೆ ಕನ್ನಡಿಗರಾದ ನಾವು ನೀವೆಲ್ಲರೂ ಅದನ್ನು ಕರೆಯೋದು ರಥ. ಆ ರಥದ ಒಂದು ಚಿತ್ರಣ ಡ್ರೋನ್ ನಲ್ಲಿ ನಿಮಗಾಗಿ. ವಿಶ್ವವಿಖ್ಯಾತ, ನಮಗೆ ನೋಡೋದೇ ಒಂದು ಸೋಜಿಗ, ಅದ್ಭುತ, ಅತ್ಯದ್ಭುತ. ಹಂಪಿಯ ಕಲ್ಲಿನ ರಥ ಕತ್ತಲು ಬೆಳಕಿನ ಚಿತ್ತಾರದಲ್ಲಿ ಆ ಬೆಳಕಿನ ಮೂಲಕ ವಿಶ್ವವಿಖ್ಯಾತ ಹಂಪಿಯ ಕಲ್ಲಿನ ರಥ. ನರಸಿಂಹ ನಮೋ ನಮಃ. ಉಗ್ರ ನರಸಿಂಹ ಕಲ್ಲಿನ ರಥ, ಹಂಪಿಯ ವಿರೂಪಾಕ್ಷ ದೇವಾಲಯ, ಹಾಗೇನೆ ಗ್ಯಾರಂಟಿ ಯೋಜನೆಗಳು, ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಮುಂದಿನ ಭಾಗದಲ್ಲಿ ಬರುತ್ತೆ. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಭಾಗವಹಿಸಿದ್ದಾರೆ. ವಿಜಯನಗರದ ಸಾಮ್ರಾಜ್ಯವನ್ನ ಇಡೀ ವಿಶ್ವಕ್ಕೆ ಪರಿಚಯಿಸಿದ ಕನ್ನಡಿಗರ ಹೆಮ್ಮೆಯ ಶ್ರೀಕೃಷ್ಣದೇವರಾಯ. ಡ್ರೋನ್ನ ಈ ಸುಂದರ ಬೆಳಕಲ್ಲಿ ನೋಡೋದೇ ಒಂದು ಅದ್ಭುತ. ಬಾನಂಗಳದಲ್ಲಿ ಶ್ರೀ ವಿರೂಪಾಕ್ಷ ಶ್ರೀ ಕೃಷ್ಣದೇವರಾಯವರನ್ನು ಕೂಡ ನಾವು ನೋಡಿದ್ವಿ. ವಿರೂಪಾಕ್ಷನ ಆಶೀರ್ವಾದದಿಂದ ಶ್ರೀಕೃಷ್ಣ ದೇವರಾಯ ಈ ವಿಜಯನಗರ ಸಾಮ್ರಾಜ್ಯವನ್ನ
ಆಳಿದರು, ಶ್ರೀಮಂತವಾಗಿಸಿದರು. ಅವರ ಚಿತ್ರ ಬಾನಂಗಳದಲ್ಲಿ. ಧರೋಜಿ ಸ್ಯಾಂಕ್ಚುರಿ. ಈ ಧರೋಜಿ ಸ್ಯಾಂಕ್ಚುರಿ ಇಡೀ ವಿಶ್ವದ ಗಮನವನ್ನು ಸೆಳೆದಿದೆ. ಇಲ್ಲಿ ಸಿಗುವಂತಹ ಈ ಕರಡಿಗಳ ಚಿತ್ರಣ ಎಲ್ಲರನ್ನ ನಿಬ್ಬೆರಗಾಗಿಸಿದೆ. ವಿಶ್ವದಾದ್ಯಂತದಿಂದ ಪ್ರವಾಸಿಗರನ್ನ ಕೈ ಬೀಸಿ ಕರೆಯುತ್ತಿದೆ ಧರೋಜಿ ಬೇಸ್ ಸ್ಯಾಂಕ್ಚುರಿ. ಬಡವಿಲಿಂಗ ಶಿವನ ಮೇಲಿನ ಅಪಾರವಾದ ಭಕ್ತಿಯಿಂದ ಮಾಡಿದಂತಹ ಈ ಲಿಂಗಕ್ಕೆ ಬಡವಿಲಿಂಗ ಎಂದ ಹೆಸರು. ಏನಿಲ್ಲದಿದ್ದರೂ ಸಹ ದೇವರಿಗೆ ನಮಿಸುವಂತಹ ಕಾಯಕ ನಮ್ಮದು ಅನ್ನುವಂತಹ ಬಡವಿ ಲಿಂಗ. ಶಿವರಾತ್ರಿಯ ಸಂಗೀತದಲ್ಲಿರುವಂತಹ ನಾವೆಲ್ಲರೂ ಓಂ ನಮ ಶಿವಾಯ ಅಂತ ಹೇಳ್ತಾ ಆ ಬಡವಿ ಲಿಂಗನನ್ನ ನೆನೆಯುತ್ತಾ ಬಾನಂಗಳದಲ್ಲಿ. ಬಂಧುಗಳೇ, ತದೇಕ ಚಿತ್ತದಿಂದ ನೋಡಿ ಮುಂದಿನ ಫಾರ್ಮೇಷನ್ ಯಾವುದು ಅಂತ ಚಪ್ಪಾಳೆ ಹೊಡೆಯೋದನ್ನ ಆವಾಗ ನೀವು ಮರಿಲೇಬಾರದು. ಕಣ್ಣಲ್ಲಿ ಈ ಚಿತ್ರದ ಚಿತ್ತಾರವನ್ನ ಮೂಡಿಸೋದಲ್ಲದೆ ಎಲ್ಲರೂ ಕೂಡ ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿತಾ ಇದ್ದಾರೆ. ಒಂದು ಜೋರಾದ ಚಪ್ಪಾಳೆ ಬರಲಿ ಇದೀಗ. ಬಂಧುಗಳೇ, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸನ್ಮಾನ. ಇದೇ ಪ್ರೀತಿಯ ಮೊಬೈಲ್ ಫೋನಿನ ಟಾರ್ಚ್ ಅನ್ನು ಆ ಕಡೆ ತಿರುಗಿಸಿ, ಅಲ್ಲಿಂದಲೇ ನಿಮಗೆ ಆಶೀರ್ವಾದ ಸಿಗಲಿದೆ.